ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾವ್ಯ ಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ಇನ್ನೊಂದು ಕಗ್ಗದೊಂದಿಗೆ ನಿಮ್ಮ ಎದುರಿಗೆ ಬಂದಿರ್ರಿ. ಆ ಕಗ್ಗ ಹಿಂಗದ: ತಂದೆ ಮಕ್ಕಳಿಗೆ ಹದಗೆಟ್ಟುದನು ಕಾಣೆಯ, ಹೊಂದಿರುವರು ಅವರ್ ಅಹಂತೆಯು ಮೊಳೆಯುವನಕ. ತಂದೆಯಾರ್ ಮಕ್ಕಳಾರ್ ನಾನೆಂಬುದೆದ್ದು ನಿಲೆ, ಬಂಧ ಮುರಿಯುವುದು ಬಳಿಕ ಮಂಕುತಿಮ್ಮ. ನೋಡ್ರಿ, DVG ಅವರು ಈ ಕಗ್ಗದೊಳಗೆ ಏನ್ ಹೇಳಲಿಕ್ಕೆ ಹೊರಟಾರಂದ್ರಿ, ಮನುಷ್ಯ ಸಂಬಂಧಗಳು, ಮಾನವ ಸಂಬಂಧಗಳು ಹೆಂಗಿರ್ತಾವ, ಆಮೇಲೆ ಎಲ್ಲಿವರೆಗೂ ಕೂಡಿರ್ತಾವ ಮಾನವ ಸಂಬಂಧಗಳು, ಆಮೇಲೆ ಎಲ್ಲಿ ಮುರಿದು ಬೀಳುವ ಹಂತ ಯಾವುದು ಅನ್ನೋದನ್ನ DVG ಅವರು ಭಾರಿ ಸುಂದರವಾಗಿ ಈ ಕಗ್ಗದ ಮುಖಾಂತರ ವರ್ಣಿಸ್ಯಾರ್ರಿ. ಈ ಕಗ್ಗದೊಳಗೆ DVG ಅವರು ತಂದೆಯಾರ್ ಮಕ್ಕಳಾರ್ ಅಂತಂದ್ರೂ ಕೂಡ, ಅಥವಾ ತಂದೆ ಮಕ್ಕಳಿಗೆ ಹದಗೆಟ್ಟುದನು ಕಾಣೆಯ ಅಂತ ತಂದೆ ಮಕ್ಕಳು ಅನ್ನುವಂತಹ ಶಬ್ದಗಳನ್ನು ಉಪಯೋಗಿಸಿದ್ರೂ ಕೂಡ, ಇದನ್ನ ನಾವು ಬರೀ ತಂದೆ ಮಕ್ಕಳಿಗೆ ಅಷ್ಟೇ ಸೀಮಿತವಾಗಿ ಇಟ್ಕೊಳ್ಬೇಕಾದಂತಹ ಅವಶ್ಯಕತೆ ಇಲ್ರಿ. ಅಂದ್ರೆ ಈ ತಂದೆ ಮಕ್ಕಳು ಅನ್ನುವಂತಹ ಶಬ್ದಗಳನ್ನ DVG ಅವರು ಏನು ಬಳಸ್ಯಾರ್ರಿ, ಅದನ್ನ ಬರೀ ಸೂಚಕವಾಗಿ ಬಳಸ್ಯಾರ ಅಂತಂದು ಹೇಳಿ ನನಗೆ ಅನಿಸ್ತದ. ಅಂದ್ರೆ ಇದನ್ನ ಇನ್ನೂ ವಿಸ್ತರಿಸಬಹುದು. ಬರೀ ತಂದೆ ಮಕ್ಕಳು ಅಂತ ನಾವು ಅನ್ಕೋಬೇಕಾಗಿಲ್ಲ. ಎಲ್ಲಾ ಸಂಬಂಧಗಳಿಗೂ ಈ ಮಾತುಗಳನ್ನ ಅಥವಾ ಈ ಶಬ್ದಗಳನ್ನ ನಾವು ವಿಸ್ತರಿಸಿ ನೋಡ್ಬೋದು. ಯಾಕಂದ್ರೆ ಎಲ್ಲಾ ಸಂಬಂಧಗಳ ಹಣೆ ಬರ ಅಥವಾ ಎಲ್ಲಾ ಸಂಬಂಧಗಳ ಗತಿ ಏನೂ ಇಷ್ಟೇ ರೀ. ಅಂದ್ರೆ ಅಹಂ ಅನ್ನೋದು ಒಂದು ಸರ್ತಿ ಶುರು ಆತು ಅಂತಂದ್ರ, ನಾನು ಅನ್ನುವಂಥದ್ದು ಮನಸ್ಸಿನಾಗ ಒಂದ್ ಸರ್ತಿ ಶುರು ಆತಂದ್ರ ಎಲ್ಲಾ ಸಂಬಂಧಗಳ ಗತಿನೂ ಇಷ್ಟೇ. ಅದು ಬರೀ ತಂದೆ ಮಕ್ಕಳಂತಲ್ಲ. ಹಂಗಾಗಿ ಅದ್ಭುತವಾದಂತಹ ಕಗ್ಗ ಇದು. ಈ ಕಗ್ಗದ ಭಾವಾರ್ಥವನ್ನ ಸ್ವಲ್ಪ ಈಗ ನೋಡೋಣ್ರಿ. ಈ ಕಗ್ಗವನ್ನು ಒಂದ್ ಸ್ವಲ್ಪ ವಿಸ್ತರಿಸೋಣ. ತಂದೆ ಮಕ್ಕಳಿಗೆ ಹದಗೆಟ್ಟುದನು ಕಾಣೆಯ. ತಂದೆ ಮಕ್ಕಳಿಗೆ ಹದಗೆಟ್ಟಿದ್ದನ್ನ, ಅಂದ್ರೆ ತಂದೆ ಮಕ್ಕಳ ಸಂಬಂಧ ಹದಗೆಟ್ಟಿದ್ದನ್ನ, ಅಥವಾ ಬೇರೆ ಬೇರೆ ಸಂಬಂಧಗಳು, ಬರೀ ತಂದೆ ಮಕ್ಕಳು ಅನ್ಕೋಬೇಕಾಗಿಲ್ಲ. ತಾಯಿ ಮಕ್ಕಳಿರ್ಬೋದು, ಅಥವಾ ಅಣ್ಣ ತಮ್ಮಂದಿರ್ಬೋದು, ಅಕ್ಕ ತಂಗಿಯರಿರ್ಬೋದು, ಅಥವಾ ಅಣ್ಣ ತಂಗಿ ಇರ್ಬೋದು, ಹಿಂಗೆ ಯಾವ್ದಾದ್ರೂ ಸಂಬಂಧಗಳಿರ್ಬೋದು, ಅಥವಾ ಬರೀ ಸ್ನೇಹಿತರೇ ಇರ್ಬೋದು. ಹಿಂಗೆ ಯಾವ್ದಾದ್ರೂ ಸಂಬಂಧಗಳ ಹದಗೆಟ್ಟಿದ್ದನ್ನ ಕಾಣೆಯ ನಾವು ಕಂಡಿಲ್ಲನ್ರಿ. ಬೇಕಾದಷ್ಟು ಸಂಬಂಧಗಳು ಮುರಿದು ಬಿದ್ದಿದ್ದನ್ನ ನಾವು ನೋಡ್ತಿರ್ತೀವಿ ಪ್ರತಿದಿನ ದಿನನಿತ್ಯದ ಜೀವನದೊಳಗೆ. ತಂದೆ ಮಕ್ಕಳಿಗೆ ಹದಗೆಟ್ಟುದನು ಕಾಣೆಯ, ಹೊಂದಿರುವರು ಅವರ್ ಅಹಂತೆಯು ಮೊಳೆಯುವನಕ. ನೋಡ್ರಿ, ಒಂದೊಂದು ಸಾಲು ಕೂಡ DVG ಅವ್ರದ್ದು ಅದ್ಭುತ. ಎರಡನೇ ಸಾಲು ನೋಡ್ರಿ, ಎರಡನೇ ಸಾಲಿನೊಳಗೆ ಭಾರಿ ಸ್ಪಷ್ಟವಾಗಿ ಹೇಳ್ತಾರ, ಹೊಂದಿರುವರು ಅವರ್ ಅಹಂತೆಯು ಮೊಳೆಯುವನಕ. ಎಲ್ಲಿವರೆಗೂ ಹೊಂದಿರ್ತಾರ ತಂದೆ ಮಕ್ಕಳು, ಹೊಂದ್ಕೊಂಡಿರ್ತಾರ, ಅಥವಾ ಯಾವುದೇ ಸಂಬಂಧದೊಳಗ ಎಲ್ಲಿವರೆಗೂ ಜನ ಹೊಂದ್ಕೊಂಡಿರ್ತಾರ ಅಂತಂದ್ರ ಅಹಂತೆಯು ಮೊಳೆಯುವನಕ. ಅಹಂ ಅನ್ನೋದು ಮೊಳೆಯುವನಕ, ಅಹಂ ಮೊಳೆಯೋ ತನಕ, ಅಹಂ ಅನ್ನೋದು ಚಿಗುರೊಡೆಯೋ ತನಕ ಎಲ್ಲಾರು ಹೊಂದಿಕೆಯಿಂದನೇ ಇರ್ತಾರೆ. ಅಂದ್ರ ಅಹಂ ಅಂದ್ರ ನಾನು ಹೇಳಿದ್ದೇ ಸರಿ, ನಾನಾ ದೊಡ್ಡವ, ನನಗ ಎಲ್ಲ ಗೊತ್ತು, ನಾ ಹೇಳಿದ್ದ ನಡಿಬೇಕು. ಈ ಅಹಂ, ಈ ನಾನು ಅನ್ನುವಂಥದ್ದು ಏನದಲ್ರಿ, ಇದು ಮೊಳಕೆ ಒಡೆಯೋ ತನಕ, ಚಿಗುರೊಡೆಯೋ ತನಕ ಎಲ್ಲಾ ಸಂಬಂಧಗಳು ಸರಿ ಇರ್ತಾವ. ಅಂದ್ರ ನಾನು ಅನ್ನೋದು ಇರ್ಲೇಬಾರ್ದನ ಹಂಗಾರ. ನಾನು ಅನ್ನೋದು ಎಲ್ಲಾ ಮನುಷ್ಯರಿಗೂ ಸಹಜವಾಗಿರ್ತದ್ರಿ. ಆದ್ರ ಅದು ಎಷ್ಟು ಪ್ರಮಾಣದೊಳಗದ ಅನ್ನೋದು ಮುಖ್ಯ ಆಗ್ತದೆ ಇಲ್ಲಿ. ಅದು ನಮ್ಮ ಸಂಬಂಧಗಳನ್ನ ಕೆಡಿಸುವಷ್ಟು ಮೀರಿ ನಿಂತ್ರ, ನಮ್ಮ ಸಂಬಂಧಗಳನ್ನ, ಮಾನವೀಯ ಸಂಬಂಧಗಳನ್ನ ಕೆಡಿಸುವಷ್ಟು ಪ್ರಬಲವಾಗಿ ನಮ್ಮ ಮನಸ್ಸಿನೊಳಗ ನಾನು ಅನ್ನೋದು, ಗರ್ವ ಅನ್ನೋದು ಗಟ್ಟಿ ಆದ್ರ, ಆಗ ಅದು ನಮಗೆ ಕೆಡಕುಂಟು ಮಾಡ್ತದ. ಅದು ಸ್ವಲ್ಪ ಪ್ರಮಾಣದೊಳಗೆ ಇತ್ತಂದ್ರ ಯಾವುದೇ ಆಗಲಿ ಹಿತಮಿತವಾಗಿದ್ರೆ ಯಾವುದೂ ತಪ್ಪಲ್ರಿ. ಹಂಗಾಗಿ ಅಹಂ ಅನ್ನೋದು ಅಥವಾ ನಾನು ಅನ್ನುವಂಥದ್ದು ಒಂದು ಮಿತಿ ಒಳಗಿದ್ದಾಗ ಯಾವುದು ತಪ್ಪಲ್ಲ. ಆದ್ರೆ ಅದು ಮಿತಿ ಮೀರಿದ್ರೆ ಸಂಬಂಧಗಳನ್ನ ಕೆಡಿಸೋದಂತೂ ಖಂಡಿತ. ಯಾವಾಗ ನಾನು ಅನ್ನೋದು ಬಲಿತಾ ಹೋಗ್ತದ, ಯಾವಾಗ ನಾನು ಅನ್ನುವಂತಹ ಒಂದು ಭಾವನೆ ನಮ್ಮ ಮನಸ್ಸಿನೊಳಗ ಬಲಿಷ್ಠವಾಗ್ತಾ ಹೋಗ್ತದ, ಹೆಚ್ಚಾಗ್ತಾ ಹೋಗ್ತದ, ನಾನು ಹೇಳಿದ್ದ ಸರಿ, ನಾ ಹೇಳ್ದಂಗ ನಡಿಬೇಕು, ನಾನಾ ದೊಡ್ಡವ ಅನ್ನೋದು ಯಾವಾಗ ಬೆಳೀತದಲ್ರಿ, ಆಗ ಸಂಬಂಧಗಳು ಕೆಡ್ತಾವಂತ DVG ಅವ್ರು ಹೇಳ್ತಾರ. ಹೊಂದಿರುವರು ಅವರ್ ಅಹಂತೆಯು ಮೊಳೆಯುವನಕ, ತಂದೆಯಾರ್ ಮಕ್ಕಳಾರ್ ನಾನೆಂಬುದೆದ್ದು ನಿಲೆ. ನೋಡ್ರಿ, ಎಷ್ಟು ಅದ್ಭುತವಾಗಿ ಹೇಳ್ಯಾರ DVG ಅವರು. ತಂದೆಯಾರ್ ಮಕ್ಕಳಾರ್ ನಾನೆಂಬುದೆದ್ದು ನಿಲೆ. ನಾನು ಅನ್ನೋದು ಎದ್ದು ನಿಂತು ಅಂತಂದ್ರ, ನಾನು ಅನ್ನೋ ಗರ್ವ, ನಾನು ಅನ್ನೋ ಅಹಂಭಾವ ಅದೇ ದೊಡ್ಡದಾತು, ಅದೇ ನಮ್ಮ ಮನಸ್ಸಿನಾಗ ಎದ್ದು ನಿಂತರ ತಂದೆಯಾರ್ ಮಕ್ಕಳಾರ. ಆಮೇಲೆ ಯಾರ ತಂದೆ ಯಾರ ಮಕ್ಕಳು, ಯಾರು ಸಂಬಂಧ ಇಲ್ರಿ. ಹಂಗಾಗಿ ನಾನು ಅನ್ನುವಂಥ ಭಾವ ಬೆಳೀತಾ ಹೋದಂಗ, ಹೆಚ್ಚಾಗ್ತಾ ಹೋದಂಗ ಮನಸ್ಸಿನೊಳಗ ಯಾವ ಸಂಬಂಧಗಳು ಇಲ್ಲ. ಆಮೇಲೆ ಎಷ್ಟೋ ಮನೆಗಳಲ್ಲಿ ನಾವು ನೋಡ್ತೀವಿ, ಎರಡು ತಲೆಮಾರಿನ ಜನರು ಹೊಂದ್ಕೊಂಡಿರ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ಇದೆ. ನಾನು ಅನ್ನೋದು ಅಂದ್ರೆ ಹಿರಿ ತಲೆಮಾರಿನವರು, ಹಿರಿಯರು ಸಹ ಆಯ್ತಪ್ಪ, ನಮ್ಮ ಕಾಲದೊಳಗೆ ಏನೋ ಇತ್ತು, ಕಾಲಕ್ಕೆ ತಕ್ಕಂಗೆ ನಾವು ಬದಲಾಗ್ಬೇಕು, ಆಯ್ತು ನಮ್ಮ ಜೀವನ ಇರೋದೇ
ಇನ್ನ ಮುಂದಿನ ಸಣ್ಣವರು ಏನಿದಾರ ಅವ್ರ ಭವಿಷ್ಯದೊಳಗ ಅವರು ಸುಖ ಸಂತೋಷದೊಳಗ ಅಂತ ಅನ್ಕೊಂಡು ಅವರು ಒಂದಷ್ಟನ್ನ ಬಿಟ್ಕೊಡ್ಬೇಕಾಗ್ತದ. ಸಣ್ಣವರು ಕೂಡ ನಮ್ಮನ್ನು ಎಷ್ಟೇ ಆಗಲಿ ಸಾಕಿ ಸಲಹಿದವ್ರು ಇವರು ಅಂತಂದು ಹೇಳಿ ಅವರು ಒಂದಷ್ಟು ಬಿಟ್ಕೊಡ್ಬೇಕಾಗ್ತದ. ಹಿಂಗ ಸಂಬಂಧ ಗಟ್ಟಿ ಯಾವಾಗ ಆಗ್ತದ ಅಂತಂದ್ರಿ, ಸಂಬಂಧ ಗಟ್ಟಿ ಆಗೋದೇ ಕೊಡುಕೊಳ್ಳುವಿಕೆ ಒಳಗ, ಸಂಬಂಧ ನಿಂತಿರೋದೇ ಕೊಡುಕೊಳ್ಳುವಿಕೆ ಒಳಗ. ಒಂದಷ್ಟು ನಾವು ಕೊಡ್ಬೇಕು, ಒಂದಷ್ಟು ಅವ್ರು ಕೊಡ್ಬೇಕು, ಒಂದಷ್ಟು ನಾವು ಬಿಟ್ಕೊಡ್ಬೇಕು, ಒಂದಷ್ಟು ಅವ್ರು ಬಿಟ್ಕೊಡ್ಬೇಕು, ಅಂದಾಗೆ ಸಂಬಂಧಗಳು ಉಳಿಯೋದು. ಯಾರೂ ಬಿಟ್ಕೊಡಂಗಿಲ್ಲ. ಎಲ್ಲರೂ ಒಂದು ಗೆರಿ ಹಾಕ್ಕೊಂಡು ನಾ ಹೇಳ್ದಂಗ ನಡಿಬೇಕು. ಈ ಗೆರಿಯಿಂದ ಆಚೆಗೆ ನಾನು ಒಂಚೂರು ಬರ್ಲಿಕ್ಕೆ ತಯಾರಿಲ್ಲ ಅಂತಂದ್ರೆ ಯಾವ ಸಂಬಂಧಗಳೂ ನಿಲ್ಲಂಗಿಲ್ಲ. ಅದನ್ನೇ ಡಿ ವಿ ಜಿ ಅವ್ರು ಹೇಳ್ತಾರೆ ಇದ್ರಾಗ, ತಂದೆಯಾರ್ ಮಕ್ಕಳಾರ್ ನಾನೆಂಬುದೆದ್ದು ನಿಲೆ ಬಂಧ ಮುರಿವುದು ಬಳಿಕ ಮಂಕುತಿಮ್ಮ. ನಾನೆಂಬುದೆದ್ದು ನಿಲೆ, ನಾನು ಅನ್ನೋದು ಎದ್ದು ನಿಂತ ಮೇಲೆ ಬಂಧ ಮುರಿಯುವುದು ಬಳಿಕ ಮಂಕುತಿಮ್ಮ, ಆಮೇಲೆ ಬಂಧ ಮುರಿದು ಹೋಗ್ತದ ಅಂತ ಡಿ ವಿ ಜಿ ಅವರು ಬರೀ ಸ್ಪಷ್ಟವಾಗಿ ಸುಂದರವಾಗಿ ಹೇಳ್ತಾರೆ. ಇದೇ ರೀತಿ ಒಂದು ಸಂಬಂಧದ ವಿಷಯದ ಬಗ್ಗೆನೇ ಹೇಳೋದಾದ್ರ ಪಂಪನ ಆದಿಪುರಾಣ ಕಾವ್ಯದೊಳಗ ಭರತ ಬಾಹುಬಲಿಯ ನಡುವ ಆಗ್ತಕ್ಕಂಥ ಒಂದು ಘೋರ ಯುದ್ಧದ ದೃಶ್ಯವನ್ನ ಅಥವಾ ಸಂಘರ್ಷವನ್ನ, ಅವರಿಬ್ಬರ ನಡುವ ಏನು ಕಾಳಗ ನಡೀತದ, ಜಗಳ ನಡೀತದ, ಅದನ್ನ ಪಂಪ ಮಹಾಕವಿ ಆದಿಕವಿಯಾದಂತಹ ಪಂಪ ಭಾರಿ ಅದ್ಭುತವಾಗಿ ತನ್ನ ಆದಿಪುರಾಣ ಕೃತಿ ಒಳಗೆ ಚಿತ್ರಿಸ್ಯಾನ್ರಿ. ಅದ್ರೊಳಗೆ ಏನಾಗ್ತದ ಅಂತಂದ್ರ, ಭರತನ ಶಸ್ತ್ರಾಗಾರದೊಳಗ ಒಂದು ಚಕ್ರರತ್ನ ಹುಟ್ಟಿರ್ತದ್ರಿ. ಆ ಚಕ್ರರತ್ನ ಎಲ್ಲಿವರೆಗೂ ಭರತನ ಹತ್ರ ಇರ್ತದ ಅಂತಂದ್ರ, ಯಾರು ಇಡೀ ಸಾಮ್ರಾಜ್ಯವನ್ನ ಗೆದ್ದಿರ್ತಾರೋ, ಯಾರು ಇಡೀ ಭೂಮಂಡಲವನ್ನ ಗೆದ್ದಿರ್ತಾರೋ, ಅಂದ್ರೆ ಇಡೀ ಭೂಮಿಗೆ ಚಕ್ರವರ್ತಿ ಆಗಿರ್ತಾರೋ, ಯಾವುದು ಅಂದ್ರೆ ಈ ಭೂಮಿ ಮೇಲೆ ಎಷ್ಟೆಷ್ಟು ರಾಜ್ಯಗಳವನೋ ಎಲ್ಲವುದು ಅವ್ರದೇ, ಇಡೀ ಭೂಮಿಗೆ ಒಡೆಯರಾಗಿರ್ಬೇಕು, ಅವರು ಇಡೀ ಭೂಮಂಡಲಕ್ಕೆ ಒಡೆಯರಾಗಿರ್ಬೇಕು, ಅಂಥವ್ರ ಹತ್ರ ಆ ಚಕ್ರರತ್ನ ಇರ್ತದ. ಅದು ಅಂಥವ್ರು ಯಾರಲ್ವೋ ಅಂಥವ್ರ ಹತ್ರ ಆ ಚಕ್ರರತ್ನ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಆ ಚಕ್ರರತ್ನದ ವಿಶೇಷತೆ. ಆ ಚಕ್ರರತ್ನ ಶಸ್ತ್ರಾಗಾರದೊಳಗೆ ಏನು ಹುಟ್ಟಿರ್ತದಲ್ರಿ, ಭರತನ ಶಸ್ತ್ರಾಗಾರದೊಳಗೆ ಏನು ಇರ್ತದಲ್ಲ ಚಕ್ರರತ್ನ, ಅದರ ಆಸೆಗೋಸ್ಕರ ಇಡೀ ಭೂಮಂಡಲದ ಒಡೆಯನಾಗಬೇಕು ಅಂತಂದು ಹೇಳಿ ಭರತ ಇಡೀ ಭೂಮಂಡಲವನ್ನೇ ಗೆದ್ದು ಬರ್ತಾನ್ರಿ. ಆದ್ರ ಆಮೇಲೆ ಏನಾಗ್ತದ ಅಂತಂದ್ರ, ಆ ಚಕ್ರರತ್ನ ಅಷ್ಟಾದ್ರೂ ಕೂಡ ಭರತನ ಹತ್ರ ನಿಲ್ಲಂಗಿಲ್ಲ. ಯಾಕ ಅಂತಂದ್ರ ಭರತ ಇನ್ನೂ ಬಾಹುಬಲಿಯನ್ನ ಗೆದ್ದಿರಂಗಿಲ್ಲ, ತನ್ನ ತಮ್ಮನನ್ನ ಗೆದ್ದಿರಂಗಿಲ್ಲ. ಆಗ ಏನಾಗ್ತದ, ಬಾಹುಬಲಿ ಭರತನ ಹತ್ರ ಸೋಲೊಪ್ಪಿಕೊಳ್ಳಿಕ್ಕೆ ಅವ ಸಿದ್ಧನಾಗಿರಂಗಿಲ್ರಿ. ಯಾಕಂದ್ರೆ ಅವ ಏನಂತಾನ, ನಾನು ಬರೀ ನನ್ನ ತಂದೆಗೆ ಮಾತ್ರ ತಲೆ ಬಾಗೋದು, ನನ್ನ ಅಣ್ಣನಿಗಾಗ್ಲಿ ಅಥವಾ ಬೇರೆ ಯಾರಿಗೂ ಆಗ್ಲಿ ನಾನು ತಲೆ ಬಾಗ್ಲಿಕ್ಕೆ ಸಾಧ್ಯವೇ ಇಲ್ಲ, ನಾನು ಯುದ್ಧ ಮಾಡಿ ಗೆಲ್ತೀನಿ ಅಂತಂತಾನ. ಅಂದ್ರೆ ನೋಡ್ರಿ, ಭರತನಿಗೆ ಎಲ್ಲಾರು ತಮ್ಮ ಭೂಮಿಯನ್ನು ಬಿಟ್ಕೊಟ್ಬಿಟ್ಟಿರ್ತಾರ, ತಮ್ಮ ರಾಜ್ಯವನ್ನು ಬಿಟ್ಕೊಟ್ಬಿಟ್ಟಿರ್ತಾರ. ಬೇರೆ ಎಲ್ಲ ತಮ್ಮಂದ್ರು ಮತ್ತ ಸಂಬಂಧಿಕರು, ಸ್ನೇಹಿತರು, ಆಮೇಲೆ ಯಾರು ಬಿಟ್ಕೊಡ್ಲಿಕ್ಕೆ ತಯಾರಿರಂಗಿಲ್ಲೋ ಅವ್ರ ಮೇಲೆ ಯುದ್ಧ ಮಾಡಿ ಗೆದ್ದಿರ್ತಾನ ಭರತ. ಇದೆಲ್ಲ ಆಗಿ ಹೋಗಿರ್ತದ. ಆದ್ರೆ ಬಾಹುಬಲಿಯ ರಾಜ್ಯ ಮಾತ್ರ ಇನ್ನು ಬಾಹುಬಲಿ ಹತ್ರನೇ ಇರ್ತದ, ಭರತನ ಹತ್ರ ಬಂದಿರಂಗಿಲ್ಲ. ಆಗ ಭರತ ಬಾಹುಬಲಿಯರ ನಡುವೆ ಎಲ್ಲಾ ರೀತಿಯಾದಂತಹ ಕಾಳಗಗಳು ನಡೀತಾವ್ರಿ. ದೃಷ್ಟಿ ಯುದ್ಧ ನಡೀತದೆ. ದೃಷ್ಟಿ ಯುದ್ಧ ಅಂದ್ರೆ ಒಬ್ರನ್ನೊಬ್ರು ಕಣ್ಣು ರೆಪ್ಪೆಯನ್ನ ಮಿಟುಕಿಸದೆ ನೋಡೋದು, ಅದು ದೃಷ್ಟಿ ಯುದ್ಧ. ಇನ್ನು ಜಲ ಯುದ್ಧ ಅಂತ ನಡೀತದ, ಮಲ್ಲ ಯುದ್ಧ ಅಂತ ನಡೀತದೆ. ಎಲ್ಲಾ ರೀತಿಯಾದಂತಹ ಯುದ್ಧ ಅಥವಾ ಕಾಳಗಗಳು ಭರತ ಬಾಹುಬಲಿಯ ನಡುವೆ ನಡೆದಾಗ ಬಾಹುಬಲಿ ವಿಜಯಿ ಆಗ್ತಾನ, ಬಾಹುಬಲಿ ಗೆದ್ದು ಬಿಡ್ತಾನ, ಅಣ್ಣನ ವಿರುದ್ಧ ತಮ್ಮ ಗೆಲ್ತಾನ್ರಿ. ಆಗ ಚಕ್ರರತ್ನ ಏನಾಗ್ತದ ಅಂತಂದ್ರ ಭರತನ ಬಿಟ್ಟು ಬಾಹುಬಲಿ ಹತ್ರ ಹೋಗಿ ನಿಲ್ತದ. ಹಂಗಾಗಿ ಆದಿಪುರಾಣದೊಳಗ ಪಂಪ ಭಾರಿ ಅದ್ಭುತವಾಗಿ ಬರೀತಾನ. ರಾಜ್ಯಲಕ್ಷ್ಮಿ ಚಂಚಲೆ ಅಂತ ಬರೀತಾನ್ರಿ. ರಾಜ್ಯಲಕ್ಷ್ಮಿ ಚಂಚಲೆ, ರಾಜ್ಯಲಕ್ಷ್ಮಿ ಯಾರ ಸ್ವತ್ತು ಅಲ್ಲ, ಆಕಿ ಚಂಚಲೆ. ಹಂಗಾಗಿ ಆಮೇಲೆ ಇಂದ್ರಿಯಾತೀತವಾದ ಸುಖವೇ ಶ್ರೇಷ್ಠ ಸುಖ ಅಂತ ಪಂಪ ಬರೀತಾನ ಅದ್ರೊಳಗ. ಹಂಗಾಗಿ ವಿಷಯ ಸುಖ ಅಥವಾ ಈ ಬರೀ ರಾಜ್ಯ ಅಥವಾ ರೊಕ್ಕ ಅದೇ ಶ್ರೇಷ್ಠವಾದದ್ದಲ್ಲ, ಅದನ್ನೂ ಮೀರಿದಂತಹ ಈ ಎಲ್ಲ ಇಂದ್ರಿಯ ಸುಖಗಳನ್ನು ಮೀರಿದಂತಹ ಒಂದು ಸುಖ ಅದೇ ಪರಮಶ್ರೇಷ್ಠ, ಅದೇ ಶ್ರೇಷ್ಠವಾದಂತಹ ಸುಖ ಅಂತ ಭರತ ಬಾಹುಬಲಿಯರ ಕಥೆ ಒಳಗ ಪಂಪ ಹೇಳ್ತಾನ್ರಿ. ಈ ಕಥೆಯನ್ನು ಯಾಕೆ ಹೇಳಿದೆ ಅಂತಂದ್ರ, ಈ ಕಥೆನೂ ಕೂಡ ಈ ಡಿ ವಿ ಜಿ ಅವರ ಕಗ್ಗಕ್ಕೆ ಹೊಂದಿಕೆ ಆಗುವಂಥ ಕಥೆನ ರೀ. ಅಂದ್ರೆ ಇದ್ರೊಳಗೂ ಸಂಬಂಧದ ಕಥೆನೇ ಅದ ನೋಡ್ರಿ. ಭರತ ಬಾಹುಬಲಿಯರು ಏನು ಬೇರೆ ಅವರಲ್ಲ, ಅವ್ರು ಅಣ್ಣ ತಮ್ಮಂದ್ರೆ. ಅವರು ಅಣ್ಣ ತಮ್ಮಂದ್ರು ಒಂದು ರಾಜ್ಯಕ್ಕೋಸ್ಕರ ಹೊಡೆದಾಡ್ತಾರ, ರಾಜ್ಯಕ್ಕೋಸ್ಕರ ಹೊಡೆದಾಡ್ತಾರ. ಹೌದಾ, ಭರತ ಬಾಹುಬಲಿಯರಿಬ್ರು ಹೊಡೆದಾಡಿ ಆಮೇಲೆ ಬಾಹುಬಲಿಗೆ ಒಂಥರ ಅದು ಯಾಕೋ ಸರಿ ಅನ್ಸಂಗಿಲ್ರಿ. ಅವನಿಗೇನೋ ವೈರಾಗ್ಯ ಬಂದ್ಬಿಡ್ತದೆ. ಏನಪ್ಪಾ ಅಂದ್ರೆ, ಒಂದು ಚಕ್ರರತ್ನದ ಆಸೆಯಿಂದ ಇಡೀ ಭೂಮಂಡಲದ ದೊರೆ ನಾನಾಗಬೇಕು, ಇಡೀ ಭೂಮಂಡಲಕ್ಕೆ ಒಡೆಯ ನಾನಾಗಬೇಕು ಅನ್ನುವಂಥ ಒಂದೇ ಒಂದು ಆಸೆಯಿಂದ ನಮ್ಮ ಅಣ್ಣ ನನ್ನ ಮೇಲೆ ಅಂದ್ರೆ ತಮ್ಮನ ಮೇಲೆ ಜಗಳ
ಜಗಳ ಮಾಡ್ಲಿಕ್ಕೆ ಬಂದಲ್ಲ, ಯುದ್ಧ ಮಾಡ್ಲಿಕ್ಕೆ ಬಂದಲ್ಲ, ಇದೆಂಥ ಸಂಬಂಧ, ಇದು ಯಾವ ಸಂಬಂಧ ಅಂತಂದೇಳಿ ಆ ಸಂಬಂಧಗಳ ಬಗ್ಗೆ ಆ ಈ ಜೀವನದ ಬಗ್ಗೆನೇ ಒಂದು ಜಿಗುಪ್ಸೆ ಅಥವಾ ಒಂದು ಬೇಜಾರಾಗಿ ಬಾಹುಬಲಿ ಸನ್ಯಾಸ ದೀಕ್ಷೆಯನ್ನು ತಗೊಂಡು ಹೋಗ್ಬಿಡ್ತಾನ್ರಿ. ಹಾಗಾಗಿ ಇದು ಡಿ ವಿ ಜಿಯವರ ಕಗ್ಗನೂ ಕೂಡ ಡಿ ವಿ ಜಿಯವರ ಕಗ್ಗ ಮತ್ತೆ ಈ ಆದಿಪುರಾಣದೊಳಗೆ ಬರುವಂತಹ ಭರತ ಬಾಹುಬಲಿಯರ ಕಾಳಗ ಆಸ್ತಿಗೋಸ್ಕರ ಅಥವಾ ರಾಜ್ಯಕ್ಕೋಸ್ಕರ ಏನದಲ್ರಿ, ಇದೆರಡು ಒಂದಕ್ಕೊಂದು ಹೋಲಿಕೆ ಆದ ಅಂತಂದೇಳಿ ಈ ಕಥೆಯನ್ನು ಹೇಳಿದೆ. ಹಾಗಾಗಿ ಅಂದ್ರೆ ನಾನು ಅನ್ನೋದು ಇರಬಾರ್ದು ಅಂತಲ್ರಿ, ನಾನು ಅನ್ನೋದು ಇರಲಿ, ಆದರೆ ಯಾವುದೂ ಅತಿ ಆಗಬಾರ್ದು. ಆಮೇಲೆ ಸಂಬಂಧಗಳು ಉಳಿಬೇಕು ಅಂತಂದ್ರೆ ಮೊದಲು ಒಂದು ಮುಖ್ಯವಾಗಿ ಎಲ್ಲರೂ ನಿರ್ಧಾರ ಮಾಡಬೇಕು. ಒಂದು, ನಾನು ಅನ್ನೋದೇ ಮುಖ್ಯನೋ ಅಥವಾ ಸಂಬಂಧ ಉಳಿಯೋದು ಮುಖ್ಯನೋ. ಇವೆರಡೂ ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ರಿ. ನಾನು ಅನ್ನೋದು ಇರಬೇಕು, ಎಲ್ಲ ನಾ ಹೇಳಿದ್ದ ನಡಿಬೇಕು, ಅದರ ಸಂಬಂಧಗಳು ಚಲೋ ಇರ್ಬೇಕಂದ್ರೆ ಸಾಧ್ಯ ಇಲ್ಲ. ಒಂದು, ನಾನು ಅನ್ನೋದನ್ನು ಒಂದು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಬಿಟ್ಕೊಡ್ಲಿಕ್ಕಾದ್ರೂ ತಯಾರಾಗಿರ್ಬೇಕು, ಇಲ್ಲ ಸಂಬಂಧಗಳನ್ನು ಬಿಡ್ಲಿಕ್ಕಾದ್ರೂ ತಯಾರಾಗಿರ್ಬೇಕು. ಹಾಗಾಗಿ ಎಲ್ಲಿವರೆಗೂ ಮನುಷ್ಯರು ಹೊಂದಿಕೊಂಡಿರ್ತಾರಂದ್ರೆ ಅಹಂ ಮೊಳೆಯುವ ತನಕ ಹೊಂದ್ಕೊಂಡಿರ್ತಾರ. ಆಮೇಲೆ ತಂದೆಯಾರ್ ಮಕ್ಕಳಾರ್ ನಾನೆಂಬುದೆದ್ದು ನಿಲೆ, ನಾನು ಅನ್ನೋದು ಎದ್ದು ನಿಂತ ಮೇಲೆ ತಂದೆ ಯಾರು ಮಕ್ಕಳಾರು ಯಾರೂ ಅಲ್ಲ. ಹಾಗಾಗಿ ಬಂಧ ಮುರಿಯುವುದು ಬಳಿಕ ಮಂಕುತಿಮ್ಮ, ಆಮೇಲೆ ಬಂಧ ಮುರಿದು ಹೋಗ್ತದ ಅಂತಂದೇಳಿ ಡಿ ವಿ ಜಿಯವರು ಹೇಳ್ತಾರ. ಭಾರಿ ಸುಂದರವಾದ ಕಗ್ಗರಿ ಇದು. ಇನ್ನೂ ಈ ಕಗ್ಗದ ಬಗ್ಗೆ ಬೇರೆ ದೃಷ್ಟಿಕೋನಗಳವ ಅಥವಾ ಬೇರೆ ದೃಷ್ಟಿಕೋನಗಳು ನಿಮಗಿದ್ದಲ್ಲಿ ಅಥವಾ ಬೇರೆ ರೀತಿ ಒಳಗೆ ಈ ಕಗ್ಗವನ್ನು ಅರ್ಥೈಸ್ಬೋದು ಅಂತ ನಿಮಗೆ ಅನ್ನಿಸಿದಲ್ಲಿ ದಯವಿಟ್ಟು ಅದನ್ನು ಕಮೆಂಟ್ಸ್ ಬಾಕ್ಸ್ನ ತಿಳಿಸ್ರಿ. ಮತ್ತೆ ಸಿಗ್ತೀನಿ ರೀ. ನಮಸ್ಕಾರ, ಧನ್ಯವಾದಗಳು.